ಒಂದು ಇರುವೆ ಇನ್ನೊಂದು ಇರುವೆನ ಹಿಡ್ಕೊಂಡಿರುತ್ತೆ. ಯೂಶಲಿ ಅದು ಸರ್ವೇ ಸಾಮಾನ್ಯ ಇರುವೆಗಳಲ್ಲಿ. ಒಂದು ಇರುವೆ ಒಂದು ಸತ್ತು ಇರುವೆನ ತಗೊಂಡು ಮತ್ತೆ ಕಾಲೋನಿಗೆ ಎತ್ಕೊಂಡು ಹೋಗ್ತಾ ಇರುತ್ತೆ. ನಾನು ಅದೇ ಥರ ಅಂತ ಒಂದು 2-3 ಸಲ ಮೈಂಡ್ ಮಾಡಿರಲಿಲ್ಲ. ಒಂದು ಸಲ ಹಿಡ್ದು ನೋಡ್ತೀನಿ, ಆವಾಗ ಗೊತ್ತಾಗಿತ್ತು ಹಿಡ್ದಿರೋದು ಜೇಡ, ಸತ್ತಿರೋದು ಇರುವೆ. ತನ್ನಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ, ಒಂದು ದಾರದ ಥರ ಮಾಡಿ ಒಂದು ಬಾಲ್ ಮಾಡುತ್ತೆ. ಅಂದರೆ ಜೇಡದ ಬಲೆದೇ ಒಂದು ಬಾಲ್ ಮಾಡುತ್ತೆ. ಈ ಬಾಹುಬಲಿಲಿ ಒಂದು ವೆಪನ್ ಬರುತ್ತಲ್ಲ ಸರ್, ದಪ್ಪದು ಒಂದು ಅವ್ನು ಹಿಡ್ಕೊಂಡು ಹೊಡಿತಾನೆ, ಗದೆ ಥರ. ಅದು ಫ್ಲೋಟಿಂಗ್ ಗದೆ ಅಂತ ಹೇಳ್ಬೋದು. ಆ ರೀತಿ ಮಾಡುತ್ತೆ. ಆ ಹೂ ಪಕ್ಕ ಬಂದ್ಬಿಟ್ಟು ಕುತ್ಕೊಂಡು ಅದು ಸ್ವಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೊಟೇಟ್ ಮಾಡ್ತಾ ಇರುತ್ತೆ. ಕಿರುಬೆರಳಿಂದು ಉಗುರಿಗಿಂತ ಅರ್ಧದ ಸೈಜ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಕಣ್ಣುಗಳು ಗೂಬೆ ಕಣ್ಣುಗಳ ಥರ ಇರುತ್ತೆ. ಅದು ನೆಟ್ ಕಾಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಹಿಡಿಯುತ್ತೆ. ಇದು ನೆಟ್ ಕಾಸ್ಟಿಂಗ್ ಸ್ಪೈಡರ್. ಇದು ತುಂಬ ವಿಶೇಷವಾಗಿರೋದು. ಅದು ಹಿಡಿದು ಸಡನ್ನಾಗೂ ತಿನ್ನಲ್ಲ, ಸುತ್ತುತ್ತೆ, ಸೈಡ್ಗೆ ಹಾಕ್ಕೊಳ್ಳುತ್ತೆ. ಅಂದರೆ ಈ ಮೀನು ಹಿಡ್ದು ಒಂದು ದಾರಕ್ಕೆ ಹಾಕ್ಕೊಂಡು ಹಿಂದಕ್ಕೆ ಹಾಕ್ಕೊಂತೀವಲ್ಲ, ಹಂಗೆ ಮತ್ತೆ ಶುರು ಮಾಡುತ್ತೆ, ಇನ್ನೊಂದು ಹಿಡಿಯುತ್ತೆ, ಇನ್ನೊಂದು ಹಾಕ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಕೆಲಸ ಮುಗಿಸುತ್ತೆ. ಆಫ್ ಡ್ಯೂಟಿ ಅಷ್ಟೊತ್ತು ತಿನ್ಕೊಳ್ಳುತ್ತೆ, ಮತ್ತೋಗಿ ಎಲೆಲಿ ಎಲೆ ಆಗಿ ಹೂವಲ್ಲಿ ಹೂವಾಗಿ ನಿಮಗೆ ಕಣ್ಣಿಗೆ ಕಾಣ್ದೇ ಇರೋ ಥರ ಅದು ಔಸ್ಕೊಂಡು ಕೂತ್ಕೊಂಡು. ನಮಸ್ಕಾರ, ನಡೆನುಡಿಗೆ ಸ್ವಾಗತ. ಶಶಿ, ನೀವು ಲಾಸ್ಟ್ ವೀಕ್ ಹೇಳಿದ್ರಿ ಎಸ್ ಸರ್, ಜಂಪಿಂಗ್ ಸ್ಪೈಡರ್ ಬಗ್ಗೆ ಹೇಳ್ತೀನಿ, ಮಿಮಿಕ್ ಸ್ಪೈಡರ್ ಬಗ್ಗೆ ಹೇಳ್ತೀನಿ ಅಂತ. ಸೊ ಅಷ್ಟಲ್ಲದೆ ನಮಗೆ ಮ್ಯಾಕ್ರೋ ಫೋಟೋಗ್ರಫಿ ಬಗ್ಗೆ ಕೂಡ ನೀವು ಹೇಳ್ಬೇಕಾಗತ್ತೆ. ಯಾಕಂದ್ರೆ ನಮಗೆ ಗೊತ್ತಿರೋದು ಏನಂದ್ರೆ, ಈಗ ಪಕ್ಷಿ ಫೋಟೋ ತೆಗಿಬೇಕಾದ್ರೆ ಒಂದು ಉದ್ದ ಲೆನ್ಸ್ ಇರುತ್ತೆ. ಈಗ ಡಾಕ್ಟರ್ ಕಲೀಮುಲ್ಲಾ ಇರ್ಬೋದು, ಉಮೇಶ್ ಇರ್ಬೋದು, ಅವ್ರದ್ದೆಲ್ಲ ಕ್ಯಾಮ್ರಾಗಳು ನೋಡಿದೀವಿ. ಆದ್ರೆ ನಿಮ್ ಕ್ಯಾಮ್ರಾ ಸ್ವಲ್ಪ ವಿಚಿತ್ರವಾಗಿದೆ, ಏನೇನೋ ಅಲಂಕಾರ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಕೂಡ ಹೇಳಿ. ಒಂದು ಎರಡನೇದು, ಕಲೀಂ ನಮ್ಗೆ ತುಂಬಾ ಫೋಟೋಸ್ ಕೊಟ್ಟಿದ್ದಾರೆ, ಮತ್ತೆ ವಿಡಿಯೋಸ್ ಕೊಟ್ಟಿದ್ದಾರೆ ಪಕ್ಷಿಗಳದ್ದು. ಆದ್ರೆ ನೀವು ವಿಡಿಯೋಸ್ ಹೆಚ್ಚು ಕೊಡಕ್ಕಾಗಿಲ್ಲ, ಕಾರಣ ಏನು? ಅದನ್ನು ಕೂಡ ನಮಗೆ ತಿಳಿಸ್ಕೊಡಿ. ಖಂಡಿತ ಸರ್. ಎಲ್ಲ ನಡೆನುಡಿ ಸ್ನೇಹಿತರಿಗೆ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ಜೇಡ್ಗಳ ಬಗ್ಗೆ ಮಾತಾಡಿದ್ದೆ, ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತಲೂ ಕೂಡ ಗೊತ್ತಾಗಿದೆ. ಇವತ್ತು ಸರ್ ಕರೆಕ್ಟಾಗಿ ಕೇಳಿದ್ದೀರಾ ನೀವು. ನಂದು ಬೇರೆ ಕ್ಯಾಮ್ರಾಗಳ ಸೆಟಪ್ಗಿಂತ ವಿಭಿನ್ನವಾಗಿದೆ ಯಾಕೆ, ನಿಮ್ಮ ಮೊದಲನೇ ಪ್ರಶ್ನೆ ಆಗಿತ್ತು. ಇದು ತುಂಬ ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ ನಮ್ಮದು ಒಂದು ದೊಡ್ಡ ಮ್ಯಾಮಲ್ಸ್ ಫೋಟೋಗ್ರಫಿ ಅಂತ ಹೇಳ್ತೀವಿ, ಅಂದರೆ ಹುಲಿ, ಒಂದು ಪಕ್ಷಿ, ಅದನ್ನು ತೆಗಿಯೋಕ್ಕೆ ಒಂದು ಕ್ಯಾಮ್ರಾ, ಅದಕ್ಕೊಂದು ಲೆನ್ಸ್ ಎಕ್ಸ್ಟ್ರಾ ಇದೆ ಸಾಕು. ಬಟ್ ಇದು ಆಗಲ್ಲ. ಲೈಫ್ ಸೈಜ್ ಅಂತ ಹೇಳ್ತಾರೆ, 1:1 ಮ್ಯಾಕ್ರೋ ಫೋಟೋಗ್ರಫಿ ಅಂತ ಹೇಳ್ತಾರೆ. ಮ್ಯಾಕ್ರೋ ಫೋಟೋಗ್ರಫಿ ಅಂದ್ರೇ ತುಂಬ ಚಿಕ್ಕದಾಗಿರೋ ವಸ್ತುನ ಅದು ಲೈಫ್ ಸೈಜಲ್ಲಿ ತೋರಿಸ್ಬೇಕು. ಒಂದು ಮಿಡ್ತೆ ಆಗೇ ಇರಬಾರ್ದು, ಒಂದು ಫುಲ್ ಫ್ರೇಮಲ್ಲಿ ಮಿಡ್ತೆ ಬರಬೇಕು. ಹಂಗಾಗಿ ಸ್ಪೆಷಲೈಸ್ಡ್ ಲೆನ್ಸ್ ಇರುತ್ತೆ. ಕ್ಯಾಮ್ರಾ ಸೇಮೇ ಇರುತ್ತೆ. ನಾವು ಯಾವುದು ದೊಡ್ಡ ಲೆನ್ಸ್ಗೆಲ್ಲ ಯೂಸ್ ಮಾಡ್ತೀವಿ, ಮನ್ಸ್ಟು ಫೋಟೋಕ್ಕೆ ಯೂಸ್ ಮಾಡ್ತೀವಿ, ಅದೇ ಲೆನ್ಸ್, ಅದೇ ಕ್ಯಾಮ್ರಾ ಆಗಿರುತ್ತೆ. ಲೆನ್ಸ್ ಮಾತ್ರ ಡೆಡಿಕೇಟೆಡ್ ಮ್ಯಾಕ್ರೋ ಲೆನ್ಸ್ ಅಂತೀವಿ, ಅಂದರೆ ಮ್ಯಾಕ್ರೋ ಫೋಟೋಗ್ರಫಿಗೆ ಅಂತಲೇ ಮಾಡಿರ್ತಕ್ಕಂಥ ಲೆನ್ಸು. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಕ್ರಿಮಿ ಕೀಟ, ಒಂದು ಚಿಕ್ಕ ಸೊಳ್ಳೆನ ಇಡೀ ಫ್ರೇಮಲ್ಲಿ ಕೂಡ ತೆಗಿಬೋದು. ಅಂದರೆ ಅಷ್ಟು ಹತ್ತಿರಕ್ಕೆ ಹೋಗ್ಬೋದು, ಅಪ್ರೋಚ್ ಮಾಡ್ಬೋದು. ಅದು ಇದು ಸ್ಪೆಷಾಲಿಟಿ. ಮತ್ತು ಇದು ಲೆನ್ಸು ಮತ್ತು ಕ್ಯಾಮ್ರಾ ಬಳಸೋದ್ರಿಂದ ಸ್ವಲ್ಪ ಜಾಸ್ತಿ ಬೆಳಕು ಅದಕ್ಕೆ ಅವಶ್ಯಕತೆ ಇರುತ್ತೆ. ಅಂದರೆ ಡೀಟೇಲ್ಸ್, ಅದರದ್ದು ಕಾಲಲ್ಲಿರೋ ರೋಮನೂ ಕಾಣಬೇಕಾಗತ್ತೆ, ಕಣ್ಣಲ್ಲಿರೋ ಚಿಕ್ಕ ಡೀಟೇಲ್ಸ್ ಕೂಡ ಕಾಣಬೇಕಾಗತ್ತೆ. ಆವಾಗ ನಮಗೆ ಎಕ್ಸ್ಟರ್ನಲ್ ಫ್ಲ್ಯಾಶ್ ಅಂತ ಹೇಳ್ತೀವಿ. ಅಂದರೆ ನಾವು ವೆಡ್ಡಿಂಗ್ ಫೋಟೋಗ್ರಫಿಲಿ ಯಾವ ರೀತಿ ನಾವು ಮುಖನ ತುಂಬ ನೀಟಾಗಿ ಡೀಟೇಲಾಗಿ ಬರಲಿ ಅಂತ ಫ್ಲ್ಯಾಶ್ ಯೂಸ್ ಮಾಡ್ತಾರಲ್ಲ, ಅದೇ ಥರದ್ದು ಫ್ಲ್ಯಾಶ್ ಆಗಿರುತ್ತೆ. ಬಟ್ ಇದೇ ಫ್ಲ್ಯಾಶ್ ಯೂಸ್ ಮಾಡಿದ್ರೆ ಆ ಪ್ರಾಣಿ ಪಕ್ಷಿ ಚಿಕ್ಕ ಕ್ರಿಮಿಕೀಟಗಳಿಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ, ಸಾಫ್ಟ್ ಬಾಕ್ಸ್ ಡಿಫ್ಯೂಸರ್ ಅಂತ ಹೇಳ್ತೀವಿ. ನಾವು ವೆಡ್ಡಿಂಗ್ ಫೋಟೋಗ್ರಫಿಲಿ ಯಾವ ರೀತಿ ಸಾಫ್ಟ್ ಬಾಕ್ಸ್ ಯೂಸ್ ಮಾಡ್ತೀವಲ್ಲ, ಅದೇ ಥರ ಈ ಬಾಕ್ಸ್ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ಇದು ನ್ಯಾಚುರಲ್ ಲೈಟ್ಗಿಂತ ಮಿನಿಮಮ್ ಲೈಟ್ ಎಕ್ಸ್ಟ್ರಾ ಬಂದಂಗೆ ಆಗುತ್ತೆ. ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಂಗಾಗಿ ಈ ಸಾಫ್ಟ್ ಲೈಟ್ ಯೂಸ್ ಮಾಡ್ತೀವಿ. ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಫೋಟೋಗ್ರಫಿ ತುಂಬ ಡೀಟೇಲಾಗಿ 1:1 ಸೈಜ್ ಅಂತ ಹೇಳ್ತೀವಿ. ಲೈಫ್ ಸೈಜಲ್ಲಿ ಏನಿದೆ ಅದು ರಿಯಾಲಿಟಿ ಮುಂದೆ ಬರೋಕ್ಕೆ ಈಸಿ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್ ಮ್ಯಾಕ್ರೋ ಫೋಟೋಗ್ರಫಿಲಿ. ಮ್ಯಾಕ್ರೋ ಫೋಟೋಗ್ರಫಿಲಿ ಏನೇನು ತೆಗಿಬೋದು? ಬರೀ ಜೇಡ ಅಷ್ಟೇನಾ? ಇಲ್ಲ. ಜೇಡ್ಗಳಾಗಿರ್ಬೋದು, ಚಿಕ್ಕ ಕೀಟಗಳಾಗಿರ್ಬೋದು, ಪತಂಗಗಳಾಗಿರ್ಬೋದು, ಚಿಟ್ಟೆಗಳಾಗಿರ್ಬೋದು, ಹಾವಾಗಿರ್ಬೋದು, ಕಪ್ಪೆ ಆಗಿರ್ಬೋದು, ಈವನ್ ಅನಿಮಲ್ಸು ತೆಗಿಬೋದು. ಕಣ್ಣುಗಳು, ಕಾಲುಗಳು ಡೀಟೇಲ್ಸ್ ಬೇಕು ಅಂದರೆ ಅದು ನಿಮ್ಗೆ ಎಷ್ಟು ಅಪ್ರೋಚ್ ಮಾಡುತ್ತೋ ಅದ್ರ ಥರ. ಹಂಗಾಗಿ ಮ್ಯಾಕ್ರೋ ಫೋಟೋಗ್ರಫಿಗೆ ನಾವು ಈ ರೀತಿ ಕ್ಯಾಮ್ರಾ ಸೆಟಪ್ನ ಯೂಸ್ ಮಾಡ್ತೀವಿ ಸರ್. ಇನ್ನು ವಿಡಿಯೋಗಳು ಯಾಕೆ ಮಾಡಲ್ಲ? ಇದು ನಾನು ಹೇಳ್ದಾಗೆ ತುಂಬ ಹತ್ತಿರಕ್ಕೆ ಅಪ್ರೋಚ್ ಮಾಡಿದಷ್ಟೇ ಅದ್ರದ್ದು ಡೀಟೇಲ್ಸ್ ಗೊತ್ತಾಗುತ್ತೆ. ಇದು ಮಾಮೂಲಿ ನಿಮ್ಮದು ಒಂದು ಹುಲಿ, ಪಕ್ಷಿಗಳದ್ದು ವಿಡಿಯೋ ಮಾಡೋದು ತುಂಬ ಈಸಿ ಕಾರ್ಯ. ಇದು ನೀವು ತುಂಬ ಹತ್ತಿರಕ್ಕೆ ವಿಡಿಯೋ ಮಾಡೋಕ್ಕೆ ಹೋದಾಗ ತುಂಬ ಶೇಕ್ ಬರುತ್ತೆ. ಮೇಯ್ನಾಗಿ ಇದರಲ್ಲಿರೋ ಸ್ಪೈಡರ್ಸ್ ಆಗಲಿ ಅಥವಾ ಕ್ರಿಮಿಕೀಟಗಳು ಬೇಗ ಜಂಪ್ ಹೊಡ್ಕೊಂಡು ಹೋಗುತ್ತೆ. ಮತ್ತು ಈ ನಮ್ಮ ನಾರ್ಮಲ್ ಕ್ಯಾಮ್ರಾ ಸೆಟಪ್ಪಲ್ಲಿ ವಿಡಿಯೋ ಮಾಡೋದು ಕಷ್ಟ ಸಾಧ್ಯ ಇದೆ.
ಹಾಗಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ಏನೇನು ಮಾತಾಡ್ತೀನಿ ಅದ್ರದ್ದು ವಿಡಿಯೋಗಳೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿದೆ. ಅಂದರೆ ಚಿಕ್ಕ ಚಿಕ್ಕ ತುಣುಕು ವಿಡಿಯೋಗಳು. ಅದನ್ನು ಪ್ರೊಫೆಷನಲ್ ಆಗಿ ಡಿಸ್ಕವರಿ ಅವರು, ನ್ಯಾಷನಲ್ ಜಿಯೋಗ್ರಫಿ ಅವರು ಅಂಥವ್ರು ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡೋ ಕ್ಯಾಮ್ರಾದಲ್ಲಿ ಮಾತ್ರ ವಿಡಿಯೋ ಶೂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಈ ರೀತಿ ಲಿಮಿಟೇಷನ್ಸ್ ಇರುತ್ತೆ. ಫೋಟೋಗೆ ಮಾತ್ರ ಸೀಮಿತವಾಗಿರುತ್ತೆ. ವಿಡಿಯೋಗಳದ್ದು ಪೂರೈಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಥ್ಯಾಂಕ್ ಯು ಶಶಿ. ಈಗ ಬನ್ನಿ ನಮ್ಮ ಜೇಡರ ಲೋಕಕ್ಕೆ ಬರೋಣ. ಸರಿ ಸರ್, ಥ್ಯಾಂಕ್ ಯು. ಲಾಸ್ಟ್ ಟೈಮು ನಾನು ಜೇಡ ಅಂದರೆ ಅದು ಜೇಡ ಅಂದ್ರೆ ಏನು, ಜೇಡದ ಬಲೆ ಉಪಯೋಗ ಏನು, ಜೇಡ ನಮಗೇನಕ್ಕೆ ಬೇಕು, ನಾವೇನಕ್ಕೆ ಜೇಡನ್ನ ಸೇವ್ ಮಾಡಬೇಕು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ಎಲ್ಲ ನಿಮ್ಗೆ ಗೊತ್ತಾಗಿದೆ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಮಿಮಿಕಿಂಗ್ ಸ್ಪೈಡರ್ ಬಗ್ಗೆ ಮಾತಾಡೋಣ ಅಂತ. ಮಿಮಿಕಿಂಗ್ ಸ್ಪೈಡರ್ ಅಂದರೆ ಏನು? ಫಸ್ಟ್ ಪಾಯಿಂಟ್, ಮಿಮಿಕ್ ಅಂದರೆ ಒಬ್ರು ಥರ ಇನ್ನೊಬ್ರು ಎನಾಕ್ಟ್ ಮಾಡೋದು. ಅದೇ ಥರ ಈ ಜೇಡ, ಸ್ಪೆಷಲಿ ಈ ಜೇಡ ಬೇರೆದು ಥರ ಮಿಮಿಕ್ ಮಾಡುತ್ತೆ. ಯಾವ ರೀತಿ ಅಂದರೆ ಅಣಕ್ ಮಾಡೋದು, ಅದು ಥರನೇ ಕಾಣೋದು. ಫಾರ್ ಎಕ್ಸಾಂಪಲ್ ಆ್ಯಂಟ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತಾರೆ. ಆ ಆ್ಯಂಟ್ ಮಿಮಿಕಿಂಗ್ ಸ್ಪೈಡರ್ ಹೇಗಿರುತ್ತಪ್ಪ ಅಂದರೆ ತನ್ನ ಸ್ಟ್ರಕ್ಚರ್ನೇ ಆ್ಯಂಟ್ ಥರ ಮಾಡ್ಕೊಂಡಿರುತ್ತೆ. ಒಂದು ಇರುವೆ ಥರ, ಕಪ್ಪು ಇರುವೆ ಥರನೂ ಇರುತ್ತೆ, ಕೆಂಪು ಇರುವೆ ಥರನೂ ಇರುತ್ತೆ. ಆ ಇರುವೆ ಸೈಜಲ್ಲಿ ಇದ್ದು ಅದೇ ಥರ ಕಲ್ಲರ್ ಇರೋದ್ರಿಂದ ಆ್ಯಂಟ್ ಕಾಲೋನಿ ಒಳಗೆ ಹೋಗುತ್ತೆ. ಇರುವೆದು ಏನು ಕಾಲೋನಿ ಇದೆ ಅದು ಒಳಗೆ ನುಗ್ಗಿ ಈಸಿಯಾಗಿ ಪ್ರೇ ಎತ್ಕೊಂಡು ಬರುತ್ತೆ. ಅದು ಸೆಲೆಕ್ಷನ್ ಮಾಡ್ಬೋದು, ಸಾವಿರಾರು ಇರುವೆಗಳಿರುತ್ತೆ, ಅದಕ್ಕೆ ಗೊತ್ತೂ ಆಗಲ್ಲ. ನೀಟಾಗಿ ಹೋಗಿ ಅದಕ್ಕೆ ಯಾವ್ದು ಬೇಕು ಎತ್ಕೊಂಡು ಬಂದು ತಿಂದು ಮುಗಿಸುತ್ತೆ. ಕಪ್ಪು ಇರುವೆ ಮತ್ತೆ ಕೆಂಪು ಇರುವೆ ಈ ಎರಡು ಒಂದೇ ಜೇಡನ, ಅದು ಒಂದೇ ಜೇಡ ಕಲರ್ ಬದಲು ಮಾಡುತ್ತಾ ಅಥವಾ ಬೇರೆ ಬೇರೆ? ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಇದು ಗೋಸುಂಬೆ ತರ ಕಲ್ಲರ್ ಬದಲಾಯಿಸಲ್ಲ. ಇದು ಏನು ಅಂದ್ರೆ ಅದು ಹುಟ್ಟೆ ಹಾಗಿರುತ್ತೆ. ಕಪ್ಪು ಜೇಡನೂ ಇರುತ್ತೆ, ಕಪ್ಪು ಇರುವೆ ತರದ ಜೇಡ ಇರುತ್ತೆ, ಕೆಂಪು ಇರುವೆ ತರದ ಜೇಡ ಇರುತ್ತೆ. ಬೇರೆ ಬೇರೆ, ಎರಡು ಬೇರೆ ಬೇರೆ ಪ್ರಭೇದವಾಗಿರುತ್ತೆ. ಇದು ಆ್ಯಂಟ್ ಮಿಮಿಕಿಂಗ್ ಸ್ಪೈಡರ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅತಿ ಹೆಚ್ಚು ಬಾರಿ ಬಂದಿರೋದು. ನಾನು ಒಂದ್ಸಲಿ ಇದನ್ನು ಫಸ್ಟ್ ನಾನು ಯಾವಾಗ ನೋಡಿದೆ ಅಂದರೆ, ಒಂದು ಇರುವೆ ಇನ್ನೊಂದು ಇರುವೆನ ಹಿಡ್ಕೊಂಡಿರುತ್ತೆ. ಯೂಶಲಿ ಅದು ಸರ್ವೇ ಸಾಮಾನ್ಯ ಇರುವೆಗಳಲ್ಲಿ. ಒಂದು ಇರುವೆ ಒಂದು ಸತ್ತಿರುವೆನ ತಗೊಂಡು ಮತ್ತೆ ಕಾಲೋನಿಗೆ ಎತ್ಕೊಂಡು ಹೋಗ್ತಾ ಇರುತ್ತೆ. ನಾನು ಅದೇ ಥರ ಅಂತ ಒಂದು 2-3 ಸಲ ಮೈಂಡ್ ಮಾಡಿರಲಿಲ್ಲ. ಒಂದ್ಸಲಿ ಹಿಡ್ದು ನೋಡ್ತೀನಿ, ಆವಾಗ ಗೊತ್ತಾಗಿತ್ತು ಹಿಡ್ದಿರೋದು ಜೇಡ, ಸತ್ತಿರೋದು ಇರುವೆ. ನನಗೆ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಯಿತು. ಅದಾದಮೇಲೆ ನಾನು ಬಂದು ನಮ್ಮ ಎಕ್ಸ್ಪರ್ಟ್ಸ್ ಮ್ಯಾಕ್ರೋ ಫೋಟೋಗ್ರಾಫರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಈ ರೀತಿ ಒಂದು ಮಿಮಿಕಿಂಗ್ ಇದೆ ಅಂತ ಗೊತ್ತಾಗಿದ್ದು. ಆಮೇಲೆ ನೀಟಾಗಿ ಝೂಮ್ ಮಾಡಿ ನೋಡಿದೆ, ಅದ್ರ ಕಣ್ಣು ಇದ್ರ ಕಣ್ಣು ಪ್ಯಾಟ್ರನ್ ತುಂಬ ಚೇಂಜು. ಅದ್ರ ಕಾಲುಗಳು ಇದ್ರ ಕಾಲುಗಳು ಎಂಟೈರ್ಲಿ ಡಿಫ್ರೆಂಟು. ಹಾಗಾಗಿ ಅದು ಆಮೇಲೆ ನನಗೆ ಗೊತ್ತಾಯಿತು ಈ ರೀತಿ ಜೇಡ ಲೋಕದಲ್ಲೂ ಒಂದು ಮಿಮಿಕಿಂಗ್ ಇದೆ ಅಂತ. ಅದು ನಾನು ತುಂಬ ಸಲ ಕ್ಲೋಸ್ ಎನ್ಕೌಂಟರ್ಸ್ ಆಗಿರೋದು ಆ್ಯಂಟ್ ಮಿಮಿಕಿಂಗ್ ಸ್ಪೈಡರ್ಸು. ಇದೇ ಥರ ಬರೀ ಆ್ಯಂಟ್ಗೆ ನಿಲ್ಲಲ್ಲ ಇದು. ಸ್ನೇಲ್ ಮಿಮಿಕಿಂಗ್ ಸ್ಪೈಡರ್ ಅಂತಿದೆ, ಅದು ತುಂಬ ವಿಶೇಷವಾಗಿರೋಂಥದ್ದು. ಅದೇ ನೀವು ಬಸವನ ಹುಳ ಹೇಗೆ ಕೂತಿರುತ್ತೆ ಆಗ ಆರಾಮಾಗಿ ಒಂದು ಕಡೆ ರೆಸ್ಟ್ ಮಾಡ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಕೀಟಗಳೆಲ್ಲ ಅದು ಮುಂದೆನೇ ಓಡಾಡ್ಕೊಂಡಿರುತ್ತೆ. ಅದು ಸೆಲೆಕ್ಟ್ ಮಾಡುತ್ತೆ ನಾನು ಯಾವುದನ್ನ ಹಿಡಿಬೋದು ಅಂತ. ತುಂಬ ಹತ್ತ ಬರೋ ಗಂಟೆ ಕಾದ್ಬಿಟ್ಟು ಹಿಡಿದು ತಿನ್ನತ್ತೆ. ಅದು ಸ್ನೇಲ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತಾರೆ. ಅಂದರೆ ಬಸವನ ಹುಳ ಥರ ಅಣಕು ಮಾಡುವಂಥ ಜೇಡ, ಆ ರೀತಿದು ನೋಡ್ಬೋದು. ಇನ್ನೊಂದು ತುಂಬ ವಿಶೇಷವಾಗಿರೋದು, ನಾನು ಆ್ಯಕ್ಚುಲಿ ನಂದು ನಾದಿನಿ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಒಂದು ಎಲೆ ಇತ್ತು, ವೇಸ್ಟ್ ಎಲೆ. ಅದನ್ನು ಸೈಡ್ಗೆ ಹಾಕಬೇಡಿ, ಎತ್ತಬೇಕಲ್ಲೆಲ್ಲ, ಹಾಗೆಲ್ಲ ಬಿಸಾಕಬಾರ್ದು ಅಂತ ಹೇಳಿ ಒಂದು ಎಕ್ಕದ ಗಿಡದ ಹತ್ರ ಬಿದ್ದಿರೋ ವೇಸ್ಟ್ ಎಲೆ ಎತ್ತಕ್ಕೆ ಬಗ್ತೀನಿ. ಅಲ್ಲೊಂದು ಹಕ್ಕಿ ಪಿಕ್ಕೆ ಇದೆ. ಹಕ್ಕಿ ಪಿಕ್ಕೆ ಲೈಟಾಗಿ ಮೂವ್ ಆಯಿತು. ಇದೇನು ಹಕ್ಕಿ ಪಿಕ್ಕೆ ಮೂವ್ ಆಗೈತಲ್ಲ, ಗೊತ್ತಲ್ಲ ನಮ್ಮದು ಕ್ಯಾಮ್ರಾ ಕಣ್ಣಿರುತ್ತಲ್ಲ, ಜಸ್ಟ್ ನೋಡಿದೆ, ಅವಾಗ ಗೊತ್ತಾಯಿತು ಅದು ಹಕ್ಕಿ ಪಿಕ್ಕೆ ಥರ ಇರೋ ಜೇಡ. ಅಲ್ಲಿ ನನಗೆ ಸಡನ್ನಾಗಿ ಜೇಡ ಅಂತ ಗೊತ್ತಾಗಿಲ್ಲ, ಸಮಥಿಂಗ್ ಏನೋ ಒಂದು ಕೀಟ ಹಕ್ಕಿ ಪಿಕ್ಕೆ ಥರ ಇದೆ, ಮೂವ್ ಆಗ್ತಾ ಇದೆ ಅಂತ. ಅವಾಗ ಒಂದು ಫ್ಲ್ಯಾಶ್ ಆಯ್ತಿದ್ದು ಯಾವುದೋ ಮಿಮಿಕಿಂಗ್ ಇರಬೇಕು ಅಂತ. ಅಷ್ಟು ಫಂಕ್ಷನ್ನ ಬಿಟ್ಟು ನಾನು ಕ್ಯಾಮ್ರಾ ಎತ್ಕೊಂಡು ಅದು ತಂದು ಈ ರೀತಿ ಎಲ್ಲ ಸೆಟಪ್ನ ಯೂಸ್ ಮಾಡಿ ತೆಗೆದು ಝೂಮ್ ಮಾಡಿ ನೋಡಿದೆ, ಗೊತ್ತಾಯಿತು ಓ ಇದೊಂದು ಸ್ಪೈಡರ್ ಅಂತ. ಅಲ್ಲಿಗೆ ಅಷ್ಟೇ. ಆಮೇಲೆ ಬಂದು ಮನೇಲಿ ರಿಸರ್ಚ್ ಮಾಡೋದು ನೋಡಿದ್ರೆ ಅದನ್ನು ಬರ್ಡ್ ಡಂಗ್ ಮಿಮಿಕಿಂಗ್ ಸ್ಪೈಡರ್ ಅಂತಾರೆ. ಬರ್ಡ್ದು ಡಂಗ್, ಹಕ್ಕಿದ ಪಿಕ್ಕೆ ಪೂಪ್ ಏನಿರುತ್ತೆ ಅದೇ ಥರ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಅದಕ್ಕೆ ಅನುಮಾನನೇ ಬರಲ್ಲ. ಆಮೇಲೆ ಅದು ಓಪನ್ ಆಗಿ ಒಂದು ಎಲೆ ಮೇಲೆ ಕೂರ್ಬೋದು, ಅದ್ರದ್ದು ಅಡ್ವಾಂಟೇಜು. ಇವನ್ ಮೇಲಿಂದ ಹಕ್ಕಿ, ಈಗ ಸ್ಪೈಡರ್ಸ್ಗಳಿಗೆ ಪ್ರಿಡೇಟರ್ ಯಾವುದು ಅಂದರೆ ಮ್ಯಾಕ್ಸಿಮಮ್ ಹಕ್ಕಿ ಇರುತ್ತೆ, ಕೆಲವೊಂದು ಲಿಸರ್ಡ್ಸ್ ಇರುತ್ತೆ. ಹಕ್ಕಿ ಮೇಲಿಂದ ನೋಡಿದ್ರೆ ಅದೇ ಬರ್ಡ್ ಡಂಗ್, ಅದು ನಂದೇ ಪಿಕ್ಕಿ ಅಂದ್ಬಿಟ್ಟು ಅದನ್ನ ಹಂಟ್ ಮಾಡಲ್ಲ. ಹಂಗಾಗಿ ಇದು ಪ್ರಿಡೇಟರಿಂದ ಸೇವ್ ಆಯಿತು, ಪ್ರೇಗೆ ತುಂಬ ಹತ್ರ ಆಯಿತು. ಹಾಗಾಗಿ ಇದು ತುಂಬ ವಿಶೇಷವಾಗಿರೋಂಥದ್ದು ಬರ್ಡ್ ಡಂಗ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತಾರೆ. ಆಮೇಲೆ ಅತಿ ಹೆಚ್ಚು ಬಾರಿ ನಾವು ಯಾಕೆ ಈ ರೀತಿ ಪ್ರದೇಶ ಈ ಸಲ ನಾನು ಮಾತಾಡೋಕ್ಕೆ ಸೆಲೆಕ್ಟ್ ಮಾಡಿದ್ದು ಅಂದರೆ, ನಮ್ಮನ್ನ ಇಲ್ಲಿ ಹಿಡ್ದಾಕಿದ್ದಾರೆ ಸರ್. ನಾವು ಇದು ಜೇಡ ಹಿಡಿಯೋಕ್ಕೆ ಬಂದ್ವಿ, ಸರ್ ನಮ್ಮನ್ನು ಹಿಡ್ದಿದ್ದಾರೆ. ಈ ರೀತಿ ಟ್ವಿಗ್ಸ್ ಏನು ಬರುತ್ತಲ್ಲ ಈ ಕಲ್ಲರ್ದು, ಈ ರೀತಿ ಈಗೇನಿದೆ ಇದೇ ಥರದ್ದೇ ಸ್ಪೈಡರ್ ಇರುತ್ತೆ. ಇದೆ, ನೀವು ನೋಡೋಕ್ಕೆ ಕಡ್ಡಿ ಅಂದ್ಕೊಳ್ಬೇಕು, ಟ್ವಿಗ್ ಅಂದ್ಕೊಳ್ಬೇಕು. ಟ್ವಿಗ್ ಥರನೇ ಕಾಣೋಂಥ ಸ್ಪೈಡರು. ಅದು ನೈಟ್ ಹೊತ್ತಲ್ಲಿ ಹೋಗಿ ಕೆಮಫ್ಲಾಜ್ ಆಗುತ್ತೆ, ಮತ್ತು ಇದನ್ನೇ ಮಿಮಿಕಿಂಗ್ ಯೂಸ್ ಮಾಡಿಕೊಂಡು ತನ್ನ ಬೇಟೆನ ಮುಗಿಸುತ್ತೆ. ಇದನ್ನು ಟ್ವಿಗ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳ್ತಾರೆ. ಈ ರೀತಿ ವಿಭಿನ್ನವಾದದ್ದು, ವಿಶೇಷವಾಗಿರೋಂಥದ್ದು ನನ್ನ ಕಣ್ಣಳ್ತೆಗೆ ಬಂದಿರೋದು ಈ ರೀತಿ. ಇನ್ನೂ ಗೊತ್ತಿಲ್ಲ, ನಾನು ಇನ್ನೂ ನೋಡಿದ್ದೀನಿ ಬಟರ್ಫ್ಲೈ ಥರ ಮಿಮಿಕ್ ಮಾಡೋ
ಸ್ಪೈಡರ್ಸ್ ನನ್ನ ಫ್ರೆಂಡ್ಸ್ ತೆಗ್ದಿರೋದು ನೋಡಿದ್ದೀನಿ. ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕ ಬೇರೆ ಬೇರೆ ಪ್ರಭೇದದ ಕೀಟಗಳು, ಬೀಟಲ್ಸ್ ಅಂತ ಹೇಳ್ತೀವಿ, ಬೀಟಲ್ಸ್ ಥರ ಕಾಣ್ತಾರಲ್ಲ ಜೇಡುಗಳೆಲ್ಲ ನೋಡಿದ್ದೀವಿ. ಇನ್ನೂ ಹುಡುಕ್ತಾ ಇದೆ, ಇದು ಹುಡುಕಾಟ ನಿರಂತರ. ಇನ್ನು ನಾವು ವೆಸ್ಟರ್ನ್ ಘಾಟ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬೇರೆ ಬೇರೆ ಥರದ ಮಿಮಿಕಿಂಗ್ ಸ್ಪೈಡರ್ಸ್ನ. ಇನ್ನೊಂದು ಸ್ಕಾರ್ಪಿಯಾನ್ ಮಿಮಿಕಿಂಗ್ ಸ್ಪೈಡರ್ ಅಂತಿದೆ, ನೋಡೋಕ್ಕೆ ಚೇಳ್ ಥರ, ಚೇಳ್ದು ಬಾಲ ಯಾವ ರೀತಿ ಇರುತ್ತೋ ಅದೇ ಥರ ಇರುತ್ತೆ, ಅದು ಥ್ರೆಟನ್ ಮಾಡೋಕ್ಕೆ. ಅದೇ ಬಟ್ ಅದು ಒಂದು ಸ್ಪೈಡರು, ಆ ರೀತಿ ಒಂದು ಸ್ಪೈಡರ್ ಕೂಡ ಇದೆ, ಅದು ಒಂದ್ಸಲಿ ಕಂಡಿದ್ದೀನಿ. ಕರೆಕ್ಟ್, ಅದೊಂದು ಹೇಳಿದೆ ಮಿಮಿಕಿಂಗ್ ಸ್ಪೈಡರ್. ಈ ರೀತಿ ಮಿಮಿಕಿಂಗ್ ಮಾಡೋಂಥದ್ದು ಅಂದರೆ ಜೇಡ ಒಂದೇ ಥರ ಅಲ್ಲ, ಇದು ತುಂಬ ವಿಭಿನ್ನವಾಗಿರೋದು ಅಂತ ಹೇಳೋಕ್ಕೆ ಈ ಮಿಮಿಕಿಂಗ್ ಸ್ಪೈಡರ್ಸ್ ಒಂದು ಲೈವ್ ಎಕ್ಸಾಂಪಲ್, ಒಂದು ಜೀವಂತ ಉದಾಹರಣೆ ಅಂತ ನಾವು ಹೇಳ್ಬೋದು. ಜಂಪಿಂಗ್ ಸ್ಪೈಡರ್. ಜಂಪಿಂಗ್ ಸ್ಪೈಡರ್ ಅದು ನಾನು ಸ್ಪೈಡರ್ಸ್ ಅಂದರೆ ಸ್ವಲ್ಪ ನಾನು ಹೇಳಿದೆ ಆ ಕಲ್ಲರ್ಗೆ ಮರ್ಜ್ ಆಗಂಗೆ ಇರೋಂಥದ್ದು, ಸ್ವಲ್ಪ ಸಪ್ಪೆ ಕಲರ್ ಅಂತ ಹೇಳ್ಬೋದು. ಈಗ ಬಟರ್ಫ್ಲೈ ಇದೆ, ಮಾತಿದೆ, ಅಂದರೆ ಚಿಟ್ಟೆ ಇದೆ, ಪತಂಗ ಇದೆ. ಚಿಟ್ಟೆ ಕಲರ್ಫುಲ್ ಆಗಿರುತ್ತೆ, ಅದೇ ಪತಂಗ ಕಮ್ಮಿ ಕಲರ್ ಇರುತ್ತೆ. ಆ ರೀತಿ ಸ್ಪೈಡರ್ಸಲ್ಲಿ ಕಮ್ಮಿ ಕಲರ್ ಶೇಡೆಡ್ ಕಲರ್ಸ್ ಇರುತ್ತೆ, ಅದು ಒಳಗೆ ಹೋಗಿ ನೋಡಿದ್ರೆ ಅದ್ರದ್ದು ಡೀಟೇಲ್ಸು ಅದು ಅವಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಜಂಪಿಂಗ್ ಸ್ಪೈಡರ್ ಸ್ಪೆಷಾಲಿಟಿ ಏನು ಅಂದರೆ ಕಲರ್ಫುಲ್ ಅಂದರೆ ವಿವಿಧ, ನೀವು ನೇಮ್ ಏನಿ ಸರ್, ನೀವು ಯಾವುದೇ ಕಲರ್ ಒಂದು ಹೆಸರು ಹೇಳಿ ಅದೊಂದು ಜಂಪಿಂಗ್ ಸ್ಪೈಡರ್ ಸಿಗುತ್ತೆ. ಪರ್ಪಲ್ ಅಂತೀರಾ ಪರ್ಪಲ್, ರೆಡ್ ಅಂತೀರಾ ರೆಡ್, ವೈಲೆಟ್ ಅಂತೀರಾ ವೈಲೆಟ್, ಮೆರೂನ್ ಅಂತೀರಾ ಮೆರೂನ್, ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಿಮಗೆ ಜಂಪಿಂಗ್ ಸ್ಪೈಡರ್ ನೋಡೋಕೆ ಸಿಗುತ್ತೆ. ಹೆಸರಲ್ಲೇ ಜಂಪಿಂಗ್ ಇದೆ ಅಂದರೆ ಜಿಗಿಯುವ ಜೇಡ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಿಗಿದು ತನ್ನ ಬೇಟೆ ಮುಗಿಸಂತ ಜೇಡ. ಇದು ವೆಬ್ನ ಯೂಸ್ ಮಾಡಲ್ಲ ಅಷ್ಟಾಗಿ, ಹಂಗಾಗಿ ಬಲೆ ಕಟ್ಟೋದು ತುಂಬ ವಿರಳ. ಇದು ಜಂಪ್ ಮಾಡಿ ತನ್ನ ಹಂಟನ್ನ ಮುಗಿಸುತ್ತೆ. ಇದು ಎಲ್ಲ ಕಡೆ ಸಿಗುತ್ತೆ ಸರ್, ಅಂದರೆ ಗಿಡಗಳಲ್ಲಿ ಕಾಣ್ಬೋದು, ಕಾಂಡಗಳಲ್ಲಿ ಕಾಣ್ಬೋದು, ನೆಲದ ಮೇಲೆ ಕಾಣ್ಬೋದು. ಮೇಯ್ನಾಗಿ ಇದು ನೆಲದ ಮೇಲೆ ಇರುತ್ತೆ ಸರ್. ಈ ಲೀಫ್ ಲಿಟ್ಟರ್ ಇರುತ್ತಲ್ಲ, ಈ ರೀತಿ ಕೆಳಗೆ ಬಿದ್ದಿರೋ ಎಲೆಗಳೇನಿದೆ ಅದರಲ್ಲಿ ಹುಡ್ಕಾಡುತ್ತೆ ತನ್ನ ಬೇಟೆಗಾಗಿ. ಇದು ಜಂಪಿಂಗ್ ಸ್ಪೈಡರ್ದು ಸ್ಪೆಷಾಲಿಟಿ. ಈಗವರೆಗೂ ಹತ್ತತ್ರ 350ರಿಂದ 400 ಜಂಪಿಂಗ್ ಸ್ಪೈಡರ್ ಬರೀ ಇಡೀ ಇಂಡಿಯಾದಲ್ಲಿ ಸಿಕ್ಕಿದೆ. ಆಮೇಲೆ ಇನ್ನೊಂದು ಸರ್ಪ್ರೈಸಿಂಗ್ ಏನು ಅಂದರೆ, ಪ್ರತಿ ವರ್ಷ 1, 2, 3 ಈ ರೀತಿ ಹೊಸ ಜಂಪಿಂಗ್ ಸ್ಪೈಡರ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಈಗ ಸ್ಪೈಡರ್ಸ್ನ ಮುಂಚೆ ನೋಡೋರ ಸಂಖ್ಯೆ ತುಂಬ ಕಮ್ಮಿ ಆಗಿತ್ತು, ಅದು ಯಾರೋ ಸೈಂಟಿಸ್ಟು, ಯಾರೋ ಅದ್ರ ಬಗ್ಗೆ ಓದ್ಕೊಳ್ಳೋರ್ಗು, ಅಧ್ಯಯನ ಮಾಡೋರ್ಗೆ ಅಷ್ಟೇ ಸೀಮಿತವಾಗಿದ್ದ ಜೇಡ ಈಗ ಎಲ್ಲ ಮನೆ ಮಂದಿಗೆಲ್ಲ ಬಂದಂಗಾಗಿದೆ. ತುಂಬ ಜನ ಕಣ್ಗಳು ಜಾಸ್ತಿ ಆಗಿದೆ, ಕಣ್ಗಳು ಜಾಸ್ತಿ ಆದರೆ ಅನ್ವೇಷಣೆ ಜಾಸ್ತಿ ಆಗುತ್ತೆ. ವೆಸ್ಟರ್ನ್ ಘಾಟ್ಸಲ್ಲಿ ಈಗ ಹೊಸ ಕಪ್ಪೆ ಅನ್ವೇಷಣೆ ಆಗ್ತಿದೆ, ಹೊಸ ಥರ ಹಾವುಗಳಿನ ಅನ್ವೇಷಣೆ ಆಗ್ತಿದೆ. ಎಷ್ಟೋ ಜನ ನೋಡ್ದೇ ಇರೋದು, ಅಳ್ದೋಗಿದೆ ಅಂದ್ಕೊಂಡಿದ್ದಿದ್ದು ಬರ್ಡ್ಸ್ಗಳು ಹೊಸ ಸಿಗ್ತಾ ಇದೆ. ಮತ್ತು ನಾವು ಸ್ಪೈಡರ್ಸು ಇತ್ತೀಚೆಗಂತೂ ಸಾಕಷ್ಟು ಸ್ಪೈಡರ್ಸು ಹೊಸ ಫ್ಯಾಮಿಲಿಗಳು ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾವೆ. ನಾನು ಆ ಹುಡುಕಾಟದಲ್ಲಿ ನಮ್ಮದು ನಿರಂತರ ಪಯಣ ನಡೀತಾ ಇದೆ. ಸೊ ಈಗ ಜಂಪಿಂಗ್ ಸ್ಪೈಡರ್ ಅಂತ ಹೇಳಿದ್ರಲ್ಲ, ಎಸ್, ಅದು ಬೇಟೆ ಹೇಗೆ, ಬೆಳಗ್ಗಿನ ರಾತ್ರಿನ? ಸರ್, ಮತ್ತೆ ಅದು ಒಳ್ಳೆ ಕ್ವಶನ್. ಈ ಜಂಪಿಂಗ್ ಸ್ಪೈಡರ್ ಸ್ಪೆಷಾಲಿಟಿ ಏನು ಅಂದರೆ, ಇದು ಬೆಳಗ್ಗೆ ಹೊತ್ತು ಎಷ್ಟು ಆ್ಯಕ್ಟಿವ್ ಇರುತ್ತೋ ನೈಟ್ ಹೊತ್ತು ಕೆಲವೊಂದು ಪ್ರಭೇದ ಅದರಲ್ಲಿ, ನಾನು ಹೇಳ್ದಲ್ಲ 350 ಜಾತಿ ಅದರಲ್ಲಿದೆ ಅಂತ, ಕೆಲವೊಂದು ನೈಟಲ್ಲಿ ಆ್ಯಕ್ಟಿವ್ ಇರುತ್ತೆ, ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದೆಮ್ ಮಾರ್ನಿಂಗ್ ಟೈಮಲ್ಲಿ ಆ್ಯಕ್ಟಿವ್ ಇರುತ್ತೆ ಸರ್. ಇದು ಸ್ಪೆಷಲಿ ಜಂಪ್ ಮಾಡಿ ಹಿಡಿಯುತ್ತೆ. ಇದ್ದು ಬೇಟೆ ಕ್ರಮ ಸೇಮ್ ಅದೇ ಥರ ಇರುತ್ತೆ. ಇದನ್ನು ಜಾಸ್ತಿ ಔತ್ಕೊಳ್ಳೋಕ್ಕೆಲ್ಲ ಪ್ರಿಫರೆನ್ಸ್ ಮಾಡಲ್ಲ, ತುಂಬ ಒಲೆಟೈಲ್, ಅಂದರೆ ಇಲ್ಲಿಂದ ಅಲ್ಲಿಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈ ಕಡೆ ಆ ಕಡೆ ಚಕ 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 ಮೂವ್ ಆಗ್ತಾ ಇರುತ್ತೆ. ನೀವು ಜಂಪಿಂಗ್ ಸ್ಪೈಡರ್ ಫೋಟೋ ಮಾಡೋದು ನಿಯರ್ಲಿ ಇಂಪಾಸಿಬಲ್ ಅಂತಾರಲ್ಲ, ಅಂದರೆ ಒಂಥರ ಕಷ್ಟ ಸಾಧ್ಯ ಅನ್ಬೋದು. ಆ್ಯಕ್ಚುಲಿ ಅಷ್ಟು ಕಷ್ಟ ಆದದ್ದು. ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡುತ್ತೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡುತ್ತೆ, ಹಂಗಾಗಿ ಅದು ಔತ್ಕೊಳ್ಕೊಳ್ಳೋಕ್ಕೆಲ್ಲ ಜಾಸ್ತಿ ಮೈಂಡ್ ಮಾಡಲ್ಲ. ಅದು ಜಂಪೇ ಅದದು ವೆಪನ್. ಜಂಪ್ ಮಾಡುತ್ತೆ, ಹಿಡಿಯುತ್ತೆ, ಗಟ್ಟಿಯಾಗಿ ಹಿಡಿಯುತ್ತೆ, ಕೆಮಿಕಲ್ ಇಂಜೆಕ್ಟ್ ಮಾಡುತ್ತೆ, ಡೈಲ್ಯೂಟ್ ಮಾಮೂಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ದ್ರವೀಕರಿಸುತ್ತೆ, ಅಂಗಗಳೆಲ್ಲ ದ್ರವೀಕರಣ ಆಗುತ್ತೆ, ಹಿಗ್ಗತ್ತೆ, ಹೀರುತ್ತೆ, ಬಿಸಾಕತ್ತೆ. ಜಂಪಿಂಗ್ ಸ್ಪೈಡರ್ ಆಯಿತು, ಮಿಮಿಕಿಂಗ್ ಸ್ಪೈಡರ್ ಆಯಿತು. ಸೊ ನೀವು ತುಂಬ ಸುತ್ತಾ ಇರ್ತೀರಾ, ವೆಸ್ಟರ್ನ್ ಘಾಟ್ಸ್ ಎಲ್ಲ ಹೋಗ್ತಾ ಇರ್ತೀರಾ. ನೀವು ಮ್ಯಾಕ್ರೋ ಫೋಟೋಗ್ರಫಿಗೆ ಅಂತಲೇ ಡೆಡಿಕೇಟೆಡ್ ಆಗಿ ವರ್ಷಕ್ಕೆ 1 ಸಾರಿ 2 ಸಾರಿ ಮಳೆಗಾಲದಲ್ಲಿ ಮತ್ತು ಬೇಸಿಗೆನಲ್ಲಿ ಅಂತೆಲ್ಲ ಹೋಗ್ತಿರ್ತೀರ. ಇದಲ್ಲದೆ ಇನ್ನು ಬೇರೆ ಬೇರೆ ಯಾವ ಪ್ರಭೇದಗಳು ನಿಮ್ಮ ಕಣ್ಣಿಗೆ ಬಿದ್ದಿದ್ದಾವೆ? ನಾನು ತುಂಬ ಇಷ್ಟಪಡೋಂಥದ್ದು ನಮ್ಮ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಬಾರ್ಡ್ರಲ್ಲಿ ಏನು ವೆಸ್ಟರ್ನ್ ಘಾಟ್ಸ್ ಇದೆ, ಪಶ್ಚಿಮ ಘಟ್ಟಗಳು, ಇದನ್ನು ನಾನು ತುಂಬ ಇಷ್ಟಪಡ್ತೀನಿ, ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ವರ್ಷಕ್ಕೊಂದು 4-5 ಬಾರಿ ಅಂಬೋಲಿ, ಆಗೊಂಬೆ, ತೀರ್ಥಹಳ್ಳಿ, ಮುನ್ನಾರ್, ಪಾಲ್ಕಾಡ್ ಈ ಈ ಈ ಜಾಗ ಎಲ್ಲ ಸುತ್ತುತ್ತೀನಿ. ಮೇಯ್ನಾಗೆ ಮ್ಯಾಕ್ರೋ ಫೋಟೋಗ್ರಫಿಗೆ ಅಂತಲೇ ಸುತ್ತುತ್ತೀನಿ. ಆಗ ನಾನು ಅನೇಕ ಬಗೆಯ ಜೇಡುಗಳು ಬಂದಿದೆ, ಮತ್ತು ಅಲ್ಲೂ ಸೇಮ್ ಸಫಾರಿ ಥರ ಹುಲಿ ಬೇಕು, ಕರಡಿ ಬೇಕು, ಚಿರತೆ ಬೇಕು ಅಂತ ಹೆಂಗೆ 3ಕ್ಕೆ ಫಿಕ್ಸ್ ಆಗಿರ್ತಾರೋ, ಹಂಗೆ ಮ್ಯಾಕ್ರೋ ಫೋಟೋಗ್ರಫಿಗೆ ಹೋದರೆ ಯೂಶ್ವಲಿ ಏನು ಮಾಡ್ತಾರೆ, ರೆಪ್ಟೈಲ್ಸ್, ಗೆಕೋ ಬೇಕು, ನಂಗೆ ಹಾವು ಬೇಕು, ನಂಗೆ ಕಪ್ಪೆ ಬೇಕು ಅಷ್ಟೇ ನೋಡ್ತಾರೆ. ಚಿಕ್ಕ ಚಿಕ್ಕ ಜೇಡುಗಳನ್ನ ಅಥವಾ ಕ್ರಿಮಿಕೀಟಗಳ ಬಗ್ಗೆ ಯಾರೂ ಮೈಂಡ್ ಮಾಡಲ್ಲ, ಅಂದರೆ ಮೋಸ್ಟ್ ಆಫ್ ದೆಮ್ ಯಾರು ಮೈಂಡ್ ಮಾಡಲ್ಲ. ಈವನ್ ಮ್ಯಾಕ್ರೋ ಫೋಟೋಗ್ರಫಿ ಮಾಡೋರು ಕೂಡ ಕಪ್ಪೆ ಹಾವುಗಳ ಮೇಲೆ ಅವ್ರದ್ದು ಚಿತ್ತ ಫುಲ್ ನೆಟ್ಟಿರುತ್ತೆ. ಹೌದು ಸರ್. ಆದರೆ ನಾನು ಎನ್ಕೌಂಟರ್ ಆಗಿರೋ ತುಂಬ ಸ್ಪೆಷಲ್
ಸ್ಪೈಡರ್ಗಳಲ್ಲಿ ತುಂಬ ನನಗೆ ಮಿರಾಕಲ್ ಅನಿಸಿದ್ದು ಅಂದರೆ ಈ ನೆಟ್ ಕ್ಯಾಸ್ಟಿಂಗ್ ಸ್ಪೈಡರ್ ಅಂತ ಬರುತ್ತೆ. ಅಂದರೆ ನೆಟ್ ಅಂದರೆ ಈ ಮೀನಿನ ಜಾಲ ಅಂತ ಏನು ಹೇಳ್ತೀವಿ ಹಂಗೆ. ನಾವು ಒಂದು ಮೀನನ್ನ ಬಲೆ ಹಿಡಿದು ಎಸೆದ್ರೆ ಯಾವ ರೀತಿ ಅದು ಮೀನಿನ ಬಲೆ ಓಪನ್ ಆಗುತ್ತೋ ಆ ರೀತಿ ಬಲೆನ ಓಪನ್ ಮಾಡ್ಕೊಳ್ಳುತ್ತೆ. ಯೂಶಲಿ ಜೇಡ ಏನು ಮಾಡುತ್ತೆ, ಬಲೆ ಒಂದು ಕಡೆಯಿಂದ ಒಂದು ಕಡೆ ಕಟ್ಟಿ ಸೈಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಬಲೆ ಒಳಗದಿರುತ್ತೆ. ಇದು ಹಂಗಲ್ಲ. ಬಲೆನ ಚಿಕ್ಕ ಸೈಜಲ್ಲಿ ಕಟ್ಟುತ್ತೆ. ತನ್ನ ಕಾಲು ಮುಖಾಂತರ ಆ ಬಲೆನ ಹಿಡ್ಕೊಳ್ಳುತ್ತೆ. ತಲೆ ಕೆಳಗಾಗಿ ಅದು ಡಿಸ್ಟೆನ್ಸ್ ನೋಡ್ಕೊಂತ ವೆಯ್ಟ್ ಮಾಡ್ತಾ ಇರುತ್ತೆ, ಕೆಳಗಡೆ ಏನಾದ್ರು ಓಡಾಡಲಿ ಅಂತ. ಫಸ್ಟು ಅದು ಪ್ರೇಗಳು ಎಲ್ಲಿ ಓಡಾಡುತ್ತೋ ಅಂಥ ಕಡೆನೇ ಈ ರೀತಿ ಕಾಸ್ಟ್ ರೆಡಿ ಮಾಡ್ಕೊಂಡು ನೆಟ್ಟನ್ನು ರೆಡಿ ಇಟ್ಕೊಂಡು ಕೂತಿರುತ್ತೆ. ಅದು ಅದು ಅಳತೆಗೆ ಬರ್ತಾ ಇದೆ, ಅದು ಹತ್ತಿರಕ್ಕೆ ಬಂತು ಅಂದರೆ ಪಟ್ ಅಂತ ಕ್ಯಾಚ್ ಮಾಡಿ ಎತ್ಕೊಂಡು ಸುತ್ತಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ತುಂಬ ವಿಶೇಷವಾಗಿರುತ್ತೆ. ಇದು 100% ನೈಟ್ ಆ್ಯಕ್ಟಿವ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಎಕ್ಸಾಕ್ಟ್ಲಿ ಇದೇ ಥರ ಒಂದು ಟ್ವಿಗ್ಗಳಲ್ಲಿ ಕೂತಿರುತ್ತೆ. ನೀವು ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಇಲ್ಲೊಂದು ಜೇಡ ಇದೆ, ಈ ಜೇಡಕ್ಕೆ ಇಷ್ಟಕ್ಕೊಂದು ಕೆಪಾಸಿಟಿ ಇದೆ ಅಂತ. ಅದು ಕಣ್ಣುಗಳು ಜಸ್ಟ್ ಲೈಕ್ ಔಲ್ ಥರ, ಗೂಬೆ ಕಣ್ಣು ಯಾವ ರೀತಿ ಇರುತ್ತೆ ಅದೇ ಥರ ಬ್ಯಾಟ್ರಿ ಕಣ್ಣುಗಳು. ನಾನು ಇಷ್ಟೆಲ್ಲ ಮಾತಾಡ್ತಾ ಇರೋದು ಕಿರು ಬೆರಳಿಂದು ಉಗುರಿಗಿಂತ ಅರ್ಧದ ಸೈಜ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಕಣ್ಣುಗಳು ಗೂಬೆ ಕಣ್ಣುಗಳ ಥರ ಇರುತ್ತೆ. ಅದು ನೆಟ್ ಕಾಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಹಿಡಿಯುತ್ತೆ. ಇದು ನೆಟ್ ಕಾಸ್ಟಿಂಗ್ ಸ್ಪೈಡರ್. ಇದು ತುಂಬ ವಿಶೇಷವಾಗಿರೋದು. ಅದಕ್ಕೆ ಹೆಂಗೆ ನೆಟ್ ಕಾಸ್ಟ್ ಮಾಡಬೇಕು ಅಂತ ಐಡಿಯಾ ಇದು, ಅದನ್ನು ಹೆಂಗೆ ಪ್ಲ್ಯಾನ್ ಮಾಡಬೇಕು, ಹೀಟ್ ಸೆನ್ಸ್ ಮಾಡಬೇಕು, ಅದು ಪ್ರತಿ ಸಲ ನನಗೆ ನೋಡಿದಾಗ್ಲೂ ಮಿರಾಕಲ್ ಅನ್ನಿಸ್ತಾನೆ ಇರುತ್ತೆ. ಅದು ನನಗೆ ಸೋಜಿಗನೇ ಅದು ಆ್ಯಕ್ಚುಲಿ ಅದೊಂದು. ಆಮೇಲೆ ಇನ್ನೊಂದಂದರೆ ನನಗೆ ಈ ಬೋಲರ್ ಸ್ಪೈಡರ್ ಅಂತ ಒಂದು ಬರುತ್ತೆ ಸರ್. ಇದು ತುಂಬ ವಿಶೇಷವಾಗಿರೋ ಸ್ಪೈಡರ್ ನಾನು ನೋಡಿದಂಥ ಸ್ಪೈಡರ್. ಯೂಶಲಿ ಇದು ಅಷ್ಟೇ ನಾಕ್ಟುರಲ್ ಅಂತ ಹೇಳ್ತಾರೆ, ಅಂದರೆ ನೈಟ್ ಹೊತ್ತು ಆ್ಯಕ್ಟಿವ್ ಆಗಿರೋಂಥ ಒಂದು ಸ್ಪೈಡರು. ಇದೇನು ಮಾಡುತ್ತೆ ಅಂದರೆ ನೈಟ್ ಹೊತ್ತು ಈ ಮಾತುಗಳು ಮಕರಂದ ಹೀರಕ್ಕೆ ಬರುತ್ತೆ. ಈಗ ಡೇಲಿ ಯಾವ ರೀತಿ ದುಂಬಿಗಳು ಚಿಟ್ಟೆಗಳಿಗೆ ಸೀಮಿತವಾಗಿರೋ ಮಕರಂದ, ಕೆಲವೊಂದು ನೈಟ್ ಹೊತ್ತಲ್ಲಿ ಮಕರಂದ ಹೀರಕ್ಕೆ ಬರುತ್ತೆ. ಆ ಮಕರಂದ ಹೀರಕ್ಕೆ ಬರೋ ಮಾತುಗಳೇ ಇದ್ದದ್ದು ಮೇಯ್ನ್ ಟಾರ್ಗೆಟು. ಇದೇನು ಮಾಡುತ್ತೆ, ಸ್ಪೈಡರ್ ಹೋಗುತ್ತೆ ಆ ಮಕರಂದದ್ದು ಸ್ಮೆಲ್ನ, ಮತ್ತು ಅದು ಯಾವ ರೀತಿ ಅಂತ ಇನ್ನೂ ಸೈಂಟಿಫಿಕ್ಕಾಗಿ ಹೇಳೋಕ್ಕಾಗಿಲ್ಲ, ಅದನ್ನು ಗುರುತಿಸ್ಕೊಳ್ಳುತ್ತೆ. ತನ್ನಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ, ಒಂದು ದಾರದ ಥರ ಮಾಡಿ ಒಂದು ಬಾಲ್ ಮಾಡುತ್ತೆ. ಅಂದರೆ ಜೇಡದ ಬಲೆದೇ ಒಂದು ಬಾಲ್ ಮಾಡುತ್ತೆ. ಈ ಬಾಹುಬಲಿಲಿ ಒಂದು ವೆಪನ್ ಬರುತ್ತಲ್ಲ ಸರ್, ದಪ್ಪದು ಒಂದು ಅವ್ನು ಹಿಡ್ಕೊಂಡು ಹೊಡಿತಾನೆ, ಗದೆ ಥರ. ಅದು ಫ್ಲೋಟಿಂಗ್ ಗದೆ ಅಂತ ಹೇಳ್ಬೋದು. ಆ ರೀತಿ ಮಾಡುತ್ತೆ. ಆ ಹೂ ಪಕ್ಕ ಬಂದ್ಬಿಟ್ಟು ಕುತ್ಕೊಂಡು ಅದು ಸ್ವಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ರೊಟೇಟ್ ಮಾಡ್ತಾ ಇರುತ್ತೆ. ಅದರಿಂದ ಘಮ 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 ಸ್ಮೆಲ್ ಬರುತ್ತೆ, ಮಕರಂದ ಸ್ಮೆಲ್ಲು. ಆ ಪತಂಗ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ. ಓಹೋ, ನನಗಿಲ್ಲಿ ಮಕರಂದ ಇದೆ ಅಂತ ಹತ್ತ ಬರುತ್ತೆ. ಆ ಏಟ್ಗೆ ಅದು ಬೀಳುತ್ತೆ, ಅದನ್ನ ಹಿಡ್ದು ತಿನ್ನತ್ತೆ. ಅದು ಹಿಡಿದು ಸಡನ್ನಾಗೂ ತಿನ್ನಲ್ಲ, ಸುತ್ತುತ್ತೆ, ಸೈಡ್ಗೆ ಹಾಕ್ಕೊಳ್ಳುತ್ತೆ. ಅಂದರೆ ಈ ಮೀನು ಹಿಡ್ದು ಒಂದು ದಾರಕ್ಕೆ ಹಾಕ್ಕೊಂಡು ಹಿಂದಕ್ಕೆ ಹಾಕ್ಕೊಂತೀವಲ್ಲ ಹಂಗೆ ಮತ್ತೆ ಶುರು ಮಾಡುತ್ತೆ. ಇನ್ನೊಂದು ಹಿಡಿಯುತ್ತೆ, ಇನ್ನೊಂದು ಹಾಕ್ಕೊಳ್ಳುತ್ತೆ. ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಕೆಲಸ ಮುಗಿಸುತ್ತೆ. ಆಫ್ ಡ್ಯೂಟಿ ಅಷ್ಟೊತ್ತು ತಿನ್ಕೊಳ್ಳುತ್ತೆ. ಮತ್ತೋಗಿ ಎಲೆಲಿ ಎಲೆ ಆಗಿ, ಹೂವಲ್ಲಿ ಹೂವಾಗಿ, ನಿಮಗೆ ಕಣ್ಣಿಗೆ ಕಾಣ್ದಾನೆ ಇರೋ ಥರ ಅದು ಔಸ್ಕೊಂಡು ಕುತ್ಕೊಂಡು ಬಿಡುತ್ತೆ. ಮತ್ತೆ ನೈಟು ತನ್ನ ಕಾರ್ಯ ಮತ್ತೆ ಶುರು. ಆ ಬೋಲಸ್ ಏನಂತೀವಿ ಅದು ಮತ್ತೆ ಪ್ರೋಟೀನಿಂದನೇ ಪ್ರೊಡ್ಯೂಸ್ ಆಗಿರುತ್ತೆ. ಫೇಲ್ ಆಯಿತಾ, ವಾಪಸ್ ತಿನ್ನು, ಹೋಗಿ ಕುತ್ಕೋ. ಈ ಬೇಟೆದು ಅನ್ವೇಷಣೆ ನಿರಂತರವಾಗಿ ಅದಕ್ಕೂ ನಡೀತಾ ಇರುತ್ತೆ. ಅದೊಂದು ನನಗೆ ತುಂಬ ಸ್ಪೆಷಲ್ ಅನ್ನಿಸುತ್ತೆ, ಬೋಲಸ್ ಸ್ಪೈಡರು. ಇನ್ನೊಂದು ಫಿಶ್ ಹಂಟಿಂಗ್ ಸ್ಪೈಡರ್ ಅಂತ ಹೇಳಿದ್ದು ನನಗೆ ಸಖತ್ ವಿಶೇಷ. ಫಿಶ್ನ ಹಿಡಿಯೋಕ್ಕೆ ಒಂದು ಹಕ್ಕಿಗೆ ಕಷ್ಟ. ಮಿಂಚುಳಿ ಬಗ್ಗೆ ನಾನು ಇದೇ ಎಪಿಸೋಡಲ್ಲಿ ನೋಡಿದ್ದೀನಿ ನಿಮ್ಮ ಚಾನಲಲ್ಲಿ. ಎಷ್ಟು ಕಷ್ಟವಾಗಿ ಒಂದು ಅಷ್ಟು ದೊಡ್ಡ ಹಕ್ಕಿ ಟಾರ್ಗೆಟ್ ಮಾಡಿ ಹೋಗಿ ಹಿಡಿಯೋದೇ ಕಷ್ಟ. ಒಂದು ಮನುಷ್ಯ ನಾವು ಇಷ್ಟುಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ದೇ ಬರಿಗೈಯಲ್ಲಿ ಬರೋದು ಎಷ್ಟೋ ಸಲ. ಒಂದು ಸ್ಪೈಡರು ಫಿಶ್ನ ಕ್ಯಾಚ್ ಮಾಡುತ್ತೆ, ಅದು ಫ್ಲೋಯಿಂಗ್ ವಾಟ್ರಲ್ಲಿ, ಅಂದರೆ ಅದು ಮಿರಾಕಲ್. ಅದು ಹೋಗಿ ಸ್ಟ್ರೈಡರ್ ಥರ ಕಾದು ಮೀನನ್ನ ಕ್ಯಾಚ್ ಮಾಡಿ ಅದು ಸೈಡಲ್ಲೇ ಕೂತ್ಕೊಂಡು ಅದಕ್ಕೂ ಇಂಜೆಕ್ಟ್ ಮಾಡಿ ಅದು ಟ್ರ್ಯಾಂಕ್ಯುಲೈಸ್ ಆಗೋ ಗಂಟ ಕಾದಿ ಹೀರಿ ಬಿಸಾಕತ್ತೆ ಸರ್. ಅದು ನಿಯರ್ಲಿ ಮಿರಾಕಲ್. ಮೀನನ್ನ ಬಲೆಯಲ್ಲಿ ಸುತ್ಕೊಂಡು ಎಳ್ಕೊಂಡ್ ಬರುತ್ತಾ? ಇಲ್ಲ, ಅದನ್ನ ಗ್ರಾಬ್ ಮಾಡತ್ತೆ, ತಂದಿ ಆ ಬಂಡೆ ಪಕ್ಕನೆ ಒಂದು ಚಿಕ್ಕ ಕಲ್ಲು ಗಿಲ್ಲು ಏನಾದ್ರು ಸಿಕ್ಕರೆ ಅಲ್ಲೇ ಕೂತ್ಕೊಂಡು ಅಲ್ಲೇ ತಿನ್ನತ್ತೆ. ಅದು ತಿಂತಿರೋ ಫೋಟೋ ನೀವು ನೋಡಿದ್ರೆ ಅದಕ್ಕೆ ಯಾವುದೇ ರೀತಿ ಬಲೆಗಿಲೆ ಏನೂ ಸುತ್ತಿರಲ್ಲ, ಹಿಡಿಯತ್ತಷ್ಟೇ. ಅಂದ್ರೆ ಲಿಟ್ರಲಿ ಕ್ಯಾಚ್. ಅದನ್ನೇ ನನಗೆ ಆಶ್ಚರ್ಯ ತಂದಿರೋದು. ಏನೋ ಬಲೆ ಹಾಕಿ ಮುಂಚೆನೆ ಬಿಟ್ಟಿತ್ತು, ಮೀನು ಬಂತು, ಹಿಡ್ಕೊಳ್ತು, ಆಮೇಲೆ ಅದನ್ನ ಎತ್ಕೊಂಡು ಬಂತು, ಹಂಗೇನಿಲ್ಲ. ಲಿಟ್ರಲಿ ಹಿಡಿಯತ್ತೆ, ಸೈಡಿಗೆ ತಂದು ಕೂತ್ಕೊಂಡು ಅದನ್ನು ತಿಂದು ಮುಗಿಸುತ್ತೆ. ಇದು ತುಂಬ ಸ್ಪೆಷಲ್ ಆಗಿರೋಂಥ. ಈ ರೀತಿ ಹೇಳ್ತಾ ಹೋದರೆ ಹತ್ತಲ್ವೂ ಅಲ್ಲ ಸರ್, ನೂರಾರಲ್ಲ, ಸಾವಿರಾರು ಬಗೆಯ ಸ್ಪೈಡರ್ಗಳು ಬಂದಿದೆ. ಅದು ನನ್ನ ಕಣ್ಣಳ್ತೆಯಲ್ಲಿ, ಅಂದರೆ ನಮ್ಮ ವೀಕ್ಷಕರಿಗೆ ತುಂಬ ಕ್ಯೂರಿಯಾಸಿಟಿ ಆಗ್ಬೋದಾಗಿರೋಂಥ ಕೆಲವೊಂದು ಸ್ಪೈಡರ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇಷ್ಟು ಹೇಳಬಲ್ಲೆ ಸರ್. ಥ್ಯಾಂಕ್ ಯು ಶಶಿ, ತುಂಬ ವಿಷಯಗಳನ್ನ ತಿಳಿಸಿದಿರಿ. ಎಸ್ ಸರ್. ಅಲ್ಲದೆ ನಮಗೆ ಪ್ರಾಮಿಸ್ ಕೂಡ ಮಾಡಿದಿರಿ, ಈಗ ಮಾನ್ಸೂನ್ ಇರೋದ್ರಿಂದ ಮ್ಯಾಕ್ರೋ ಫೋಟೋಗ್ರಫಿಗೆ ಕರ್ಕೊಂಡು ಹೋಗ್ತೀವಿ ಅಂತ. ಖಂಡಿತ ಹೋಗೋಣ. ನೀವು ಎಲ್ಲ ರೆಡಿ ಇದ್ದೀರಲ್ಲ? ಖಂಡಿತ ಹೋಗೋಣ ಸರ್. ಮಳೆ ಬಂದ ತಕ್ಷಣ ಮಳೆನಲ್ಲಿ, ಕಾಡಲ್ಲಿ, ಹಗಲು ಮತ್ತು ರಾತ್ರಿ ಎರಡೂ ಸಮಯ ಇವ್ರು ಫೋಟೋ ತೆಗಿಯೋ ಕಷ್ಟ ಎಷ್ಟು ಪಡ್ತಾರೆ ಅನ್ನೋದ್ರ ಜೊತೆಗೆ ಆ ಒಂದು ಕಾಡಿನ ಜಗತ್ತನ್ನು ಕೂಡ ನಾವು ತಿಳ್ಕೊಂಬರೋಣ. ನಮಸ್ಕಾರ.